ಇವತ್ತು ನೋಡಿ ಶುರುವಲ್ಲೇ ನಾನು ಸಾಮ್ಗೆ ಊಟನ ತೊಗೊಂಡು ಬಂದಿದ್ದೀನಿ. ಇದು ಹಬ್ಬದ ವಸ್ತು ಹುಡ್ಕು, ಉಪವಾಸ ಹಬ್ಬ ಆಯ್ತಲ್ವ, ಆ ಹಬ್ಬದ ವಸ್ತು ಹುಡ್ಕೋದು ವಿಡಿಯೋ ಇವಾಗ ಹಾಕ್ತಾ ಇದ್ದೀನಿ. ಸ್ವಲ್ಪ ನೆಕ್ಕಿನ ಸ್ವಲ್ಪ ಸುಮಿ ಮನೆಗೆ ಫಸ್ಟ್ ಟೈಮ್ ಹಬ್ಬಕ್ಕೆ ಬಂದಿರೋದು ಊಟಕ್ಕೆ. ಸ್ವಾತಿ ಹಾಯ್, ದಿಶನ್ ಫ್ರೆಂಡ್. ದಿಶಾ ಹಾಯ್. ನಿಮ್ಮ ಮನೆಯಿಂದನೇ ಫಸ್ಟ್ ವ್ಲಾಗ್ ಶುರು ಆಯ್ತಿರೋದು ಇವತ್ತು, ಮಾಡಿಲ್ಲ ಬೆಳಗ್ಗೆಯಿಂದ. ನಂಗೆ ಒಂದು ಪೀಸ್ ಹಾಕ್ರವ, ಒಂದೇ ಒಂದು ಪೀಸ್ ಹಾಕ್ರವ ಪ್ಲೀಸ್. ಒಂದು ಪೀಸ್ ಬೇಡ ಬೇಡ, ಒಂದು ಪೀಸು, ಒಂದು ಪೀಸ್ ಹಾಕಿ. ಒಂದೇ ಒಂದು ಪೀಸು, ಒಂದು ಪೀಸ್ ಹಾಕು, ಬೇಡ ಒಂದು ಪೀಸ್ ಹಾಕು. ನಾನು ಹಬ್ಬದಲ್ಲಿ ಏನೇನು ಅಡುಗೆ ಮಾಡಿದ್ದೆ ಅಂತ ವೀಡಿಯೋ ಮಾಡಿ ತೋರಿಸಿದ್ದೆ, ಆದರೆ ನಾನು ವಸ್ತು ಹುಡ್ಕಲ್ಲಿ ಏನೇನು ಮಾಡಿದೆ ಅಂತ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಕೆಲಸ ಎಲ್ಲ ನನ್ನದೇ ಇತ್ತು, ಅಡುಗೆ ಎಲ್ಲ ನನ್ನದೇ ಇತ್ತು. ಜೊತೆಗೆ ರೀತು ಫ್ರೆಂಡ್ ಫ್ಯಾಮಿಲಿ ಬಂದಿದ್ದರು, ಸೊ ಹಾಗಾಗಿ ವೀಡಿಯೋ ಮಾಡಿಕೊಳ್ಳೇ ಇಲ್ಲ ನಾನು. ಸುಮ್ಮಿ ಹಬ್ಬದ ದಿನ ಕೂಡ ಊಟಕ್ಕೆ ಕರೆದಿದ್ರು, ವಸ್ತು ಹುಡ್ಕಕ್ಕೆ ಕೂಡ ಊಟಕ್ಕೆ ಕರೆದಿದ್ರು. ಆದರೆ ನನಗೆ ಹಬ್ಬದ ದಿನ ಊಟಕ್ಕೆ ಬರೋದಕ್ಕಾಗಲಿಲ್ಲ. ವಸ್ತು ಹುಡ್ಕೊಂಡ್ ದಿನ ನೈಟ್ ಊಟಕ್ಕೆ ಬಂದಿದ್ದೀನಿ. 2000 ಎಷ್ಟು ಅದು ರೌಂಡ್ ಆಫ್ ಇತ್ತು. ಅದು 2449 ಇತ್ತು. 2449 ಆದರೆ 2450, 2500 ಅಲ್ಲ. ಸುಮ್ಮನೆ ಯಾವ ಕಂಪ್ನಿದು? ದೇವಿ ಲಕ್ಷ್ಮಿ ಅಂತನಾ? ಚೆನ್ನಾಗಿ ಹೋಗುತ್ತಾ ಕೊಳೆ? ಎಷ್ಟು ಕೆ ಜಿದು? 11 kgನಾ? ನಮ್ದು ಲಕ್ಷ್ಮಿ. ನಿಮ್ಮ ಮಕ್ಕಳು ಪರಿಚಯ ಮಾಡ್ಕೊಡ್ತೀರಾ? ಹಾಂ, ಮಾಡ್ಕೊಡ್ತೀರಾ? ಹಾಂ, ದಿಶಾ ಪರಿಚಯ ಮಾಡಿಕೊಡಿ. ಏ ಬಾರ ಚಿರು 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 ಬಾರೋ ಅಂತ ಓಡ್ತಾ ಬಾಯ್ ಬಾಯ್. ಇಲ್ಲೇ ಇಲ್ಲೇ ಬಾಯ್. ಸರಿ ಬಾಯ್. ಚೆನ್ನಾಗಿತ್ತು ಊಟ. ಬರ್ತೀನಮ್ಮ. ಬರ್ತೀನಿ. ಇವರದು ಪ್ರಕೃತಿಯ ಮಧ್ಯಾಹ್ನ ಮನೆ, ಆದರೆ ಹೋಮ್ ಟೂರ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋಮ್ ಟೂರ್ ಮಾಡಿದ್ರೆ ಆಯಿತಾ. ಬಾಯ್, ಗುಡ್ ನೈಟ್. ಇಲ್ಲಿ ನೋಡಿ, ಇವರು ಡ್ರ್ಯಾಗನ್ ಫ್ರೂಟ್ ಗಿಡ ಬೆಳೆದವ್ರೆ, ಆದರೆ ಬೇರೆ ಕಡೆ ಹಾಕ್ತೀರಾ ಅಲ್ವಾ? ಸರಿ ಬಾಯ್. ದಿಶ್ ಅಲ್ಲ ಚಿರಾಗ್, ಇವರು ಸುಮಿಯವರ ಮಗ. ಯಾಕೋ ನೀವು ಮುಖ ಮುಚ್ಕೊತಾ ಇದ್ದೀರಾ? ಬಾಯೋಡ. ನಾವು ಸುಮಿ ಮನೆಯಿಂದ ಬರೋ ವರ್ಷದಲ್ಲಿ 9:30 ರಾತ್ರಿ ಆಗಿತ್ತು. ನಮ್ಮ ಮನೆಗೂ ಅವ್ರ ಮನೆಗೂ ತುಂಬಾ ದೂರ ಇದೆ, ಹಾಗಾಗಿ ಮಗನ ಕೈಲೇ ಸ್ಕೂಟರ್ ಕಳಿಸಿ ನಮ್ಮ ಮನೆವರೆಗೂ ಬಿಡಿಸ್ಕೊಟ್ಲು. ವಸ್ತು ಹುಡ್ಕೊಂಡು ವೀಡಿಯೋ ನಾನು ನಮ್ಮ ಮನೇದು ಮಾಡ್ಕೊಳ್ಳೇ ಇಲ್ಲ, ಇಷ್ಟೇ ಮಾಡ್ಕೊಂಡಿದ್ದು. ಇದು ಗಿಣ್ಣು ಹಾಲು, ನಾನು ಗಿಣ್ಣು ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ ಅನಿತಾ ಇದ್ದಾಳಲ್ವ, ಅವ್ರ ಮನೇಲಿ ಹಸು ಕರು ಹಾಕಿತ್ತು. ಫಸ್ಟ್ ದಿನದ ಗಿಣ್ಣು ಹಾಲು ಕೊಟ್ಟಿದ್ಲು, ಅದು ಗಿಣ್ಣು ಸ್ವೀಟ್ ಮಾಡಿದ್ದೆ. ಅದು ವಿಡಿಯೋ ಇದೆ, ಬಟ್ ನಾನು ಅಪ್ಲೋಡ್ ಮಾಡ್ತಿಲ್ಲ, ಯಾಕಂದರೆ ತುಂಬ ಸಲ ಹಾಕಿದ್ದೀನಿ, ಮತ್ತೆ ಮತ್ತೆ ಹಾಕೋದು ಬೇಡ ಅಂತ. ಇವಾಗ ಕಡಲೆ ಮತ್ತು ಏಲಕ್ಕಿಕಾಯಿ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಸೇಮ್ ಇದೇ ಥರ ಗಿಣ್ಣು ಮಾಡಿ ಹಾಕಿದ್ದು ಇನ್ಸ್ಟಾದಲ್ಲಿ ಸ್ವಲ್ಪ ವೈರಲ್ ಆಗಿದೆ. ಆದರೆ ಸಾಂಬಾರು ಮಾಡೋ ಥರ ಮಾಡಿದ್ದೀರಾ ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ. ನಮ್ಮ ಕಡೆ ಕಡಲೆ ಪುಡಿ ಹಾಕಿ ಮಾಡ್ತಾರೆ, ಅವಲಕ್ಕಿನೂ ಎಲ್ಲರೂ ಹೇಳ್ತಿರ್ತಾರೆ ನಾವು ಅವಲಕ್ಕಿ ಹಾಕಿ ಮಾಡ್ತೀವಿ, ಅವಲಕ್ಕಿ ಹಾಕಿ ಮಾಡ್ತೀವಿ ಅಂತ ಕಮೆಂಟ್ ಮಾಡಿದ್ದಾರೆ. ನಾವು ಕೂಡ ಅವಲಕ್ಕಿನೂ ಹಾಕಿ ಮಾಡ್ತೀವಿ, ಕಡಲೆ ಪುರಿನೂ ಹಾಕಿ ಮಾಡ್ತೀವಿ, ಶಾವಿಗೆನೂ ಹಾಕಿ ಮಾಡ್ತೀವಿ. ಒಂದೊಂದು ಸಲ ಒಂದೊಂದು ಥರ ಮಾಡ್ತೀವಿ. ಇವತ್ತು ಅದಕ್ಕೆ ಎಲ್ಲರಿಗೂ ಗೊತ್ತಾಗಲಿ ಅವಲಕ್ಕಿ ಹಾಕಿ ಕೂಡ ಮಾಡ್ತೀವಿ ಅಂತ ಈ ವಿಡಿಯೋ ಶೂಟ್ ಮಾಡಿಕೊಂಡೆ. ಇನ್ಸ್ಟಾಗೆ ಹಾಕೋಕ್ಕೆ ಶೂಟ್ ಮಾಡ್ಕೊಂಡಿದ್ದು. ನಿಮಗೂ ತೋರಿಸ್ಬಿಡೋಣ, ಯಾರು ನೋಡಿಲ್ಲ ಗಿಣ್ಣು ಮಾಡೋ ವಿಡಿಯೋ, ಅದು ಮತ್ತೊಂದು ಸಲ ನೋಡ್ಕೊಳ್ಳಿ ಅಂತ ವಿಡಿಯೋ ಮಾಡಿಕೊಂಡೆ. ನಾನು ಸ್ವಲ್ಪನೇ ಮಾಡ್ತಿರೋದ್ರಿಂದ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಈಗ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ, 1.5 ಗ್ಲಾಸ್ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಹಾಲು 1-2 ಲೀಟರ್ ಇದೆ ಅಂತ ಅನಿಸುತ್ತೆ. ಅವಲಕ್ಕಿಯಲ್ಲಿ ತುಂಬ ಗಲೀಜಿರುತ್ತೆ, ಹಾಗಾಗಿ ಅವಲಕ್ಕಿಯನ್ನು ತೊಳ್ಕೊಂಡೇ ಹಾಕಬೇಕಾಗುತ್ತೆ.
ನಮ್ಮನೇಲಂತೂ ಹಸು ಸಾಕಿಲ್ಲ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಯಾರ ಮೇಲೆ ಹಸು ಕರು ಹಾಕೋದು ನಮ್ಮ ಅಕ್ಕಪಕ್ಕದ ಮನೆಯವರು ಗಿಣ್ಣು ಹಾಲು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಅವಾಗವಾಗ ಗಿಣ್ಣು ಮಾಡ್ತಾನೆ ಇರ್ತೀನಿ. ಗಿಣ್ಣು ಅಂದರೆ ನನಗೂ ಕೂಡ ಇಷ್ಟ. ಗಿಣ್ಣು ಸ್ವೀಟ್ ಅಥವಾ ಗಿಣ್ಣು ಕೇಕು ಫಸ್ಟ್ ಹಾಲಲ್ಲಿ ಮಾತ್ರ ಮಾಡೋದಕ್ಕಾಗೋದು. ಸೊ 2ನೇ ಹಾಲು 3ನೇ ಹಾಲು ಇನ್ನು ಮಿಕ್ಕಿದ ಹಾಲು ಅಂದರೆ ಅವರು 9 ದಿನಕ್ಕೇನೋ ಡೈರಿಗೆ ಹಾಕ್ತಾರೆ, ಅಲ್ಲಿವರೆಗೂ ಕೂಡ ಇದೇ ರೀತಿ ಮಾಡೋಕ್ಕಾಗೋದು. ಇವಾಗ ನೋಡಿ ಹಾಲು ಚೆನ್ನಾಗಿ ಕುದೀತಿದೆ, ಸುಂಡಿದೆ. ಚೆನ್ನಾಗಿ ಸುಂಡಿದ ಮೇಲೆ ಹಾಕಿದ್ರೆ ಗಿಣ್ಣು ಚೆನ್ನಾಗಾಗುತ್ತೆ. ಈಗ ಅವಲಕ್ಕಿಯನ್ನು ಹಾಕಿದೆ. ಇವತ್ತು ಕಾಯಿ ಸ್ವಲ್ಪ ಹಾಕಿದ್ದೀನಿ. ಕಾಯಿ ಯಾವಾಗಲೂ ಜಾಸ್ತಿ ಹಾಕ್ತಿದ್ದೆ, ಕಾಯಿ ಇರಲಿಲ್ಲ ಸ್ವಲ್ಪನೇ ಇತ್ತು ಅಂತ ಹೇಳಿ ಕಾಯಿ ಸ್ವಲ್ಪ ಹಾಕಿ ಕಡಲೆಪುಡಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇದು ಒಂದು ಕೈಲಿ ಹಾಕ್ತಾ ತಿರುಗಬೇಕಾಗಿತ್ತು, ಆದರೆ ನಾನು ಒಂದು ಕೈಲಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಂಗೆ ಸುತ್ತ ಹಾಕಿ ತಿರುಗಿಸ್ತಾ ಇದ್ದೀನಿ. ಇದೊಂಥರ ಚೆನ್ನಾಗಿತ್ತು. ಇವತ್ತು ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿತ್ತು. ಫಸ್ಟೆಲ್ಲ ಕಾಯಿ ಜಾಸ್ತಿ ಹಾಕ್ತಿದ್ದೆ, ಕಡಲೆಪುರಿ ಹಾಕ್ತಿದ್ದೆ. ಬಟ್ ಇವತ್ತು ಕಾಯಿ ಸ್ವಲ್ಪ ಹಾಕಿದ್ದೀನಿ, ಹಾಗಾಗಿ ಅವಲಕ್ಕಿ ಹಾಕಿದ್ದೀನಿ ಅಲ್ವಾ, ಒಂಥರ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿತ್ತು. ಫಸ್ಟ್ ಮಾಡಿದಾಗ ಫುಲ್ಲು ತೆಳುವಾಗೇ ಇರುತ್ತೆ ಗಿಣ್ಣು, ಆಮೇಲೆ ಸ್ವಲ್ಪ ಆದ ತಕ್ಷಣ ಗಟ್ಟಿ ಆಗಿಬಿಡುತ್ತೆ. ನನ್ನ ಫ್ರೆಂಡು ಹೊಸ್ತುಡ್ಕೊಂದಿನ ಸ್ವೀಟ್ ಮಾಡ್ಕೊಳ್ಳಿ ಅಂತ ಹಾಲು ಕೊಟ್ಟಿದ್ದು, ಸ್ವಲ್ಪ ಜಾಸ್ತಿ ಕೊಟ್ಟಿದ್ಲು. ಅಮ್ಮನ ಮನೆಗೆ ಸ್ವೀಟ್ ಮಾಡೋದು ತೊಗೊಂಡು ಹೋಗಿದ್ದೆ, ಇನ್ನು ಮಿಕ್ಕಿದ್ದನ್ನು ಇಲ್ಲೇ ಇಟ್ಟಿದ್ದೆ ಫ್ರಿಜ್ನಲ್ಲಿ. ಬಂದಮೇಲೆ ಗಿಣ್ಣು ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಇವಾಗ ಗಿಣ್ಣು ಮಾಡ್ಕೊತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೇ ಗಿಣ್ಣು ಮಾಡ್ತಿರೋದು. ಎಲ್ಲವನ್ನು ಹಾಕಿ ತಿರುಗಿಸಿದ್ಮೇಲೆ ಒಂದು 5 ನಿಮಿಷ 10 ನಿಮಿಷ ಬೇಯಿಸ್ಬಿಟ್ರೆ ಗಿಣ್ಣು ರೆಡಿ ಆಗಿಬಿಡುತ್ತೆ. ನಾನು ಅವತ್ತಿಂದ ಯಾವುದೇ ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಯಾಕಂತ ಹೇಳಿದ್ರೆ ಅಪ್ಪನ ವಿಡಿಯೋ ಮಾಡಿದೆ ಅಲ್ವಾ. ಸೊ ಅಪ್ಪನ ವಿಡಿಯೋ ಮಾಡಿದ್ಮೇಲೆ ನನಗೆ ಯಾವುದಾದ್ರೂ ಒಂದು ವಿಷಯ ತಲೆಗೆ ಹಾಕ್ಕೊಂಡ್ಬಿಟ್ರೆ ಅದರಿಂದ ಹೊರಗಡೆ ಬರೋಕ್ಕೆ ಟೈಮ್ ತೊಗೊಂಡ್ಬಿಡ್ತೀನಿ. ಹಾಗಾಗಿ ನಾನು ಯಾವುದೇ ವಿಡಿಯೋ ಎಡಿಟ್ ಮಾಡೋದಕ್ಕಾಗಲಿಲ್ಲ. ಇವತ್ತು ಚಾಮುಂಡೇಶ್ವರಿ ಹಬ್ಬ ಇತ್ತು. ಚಾಮುಂಡೇಶ್ವರಿ ಹುಟ್ಟಿದ ಹಬ್ಬದ ದಿನ ನಮ್ಮೂರಲ್ಲಿ ಸಿಂಪಲಾಗಿ ಚಾಮುಂಡೇಶ್ವರಿ ಹಬ್ಬವನ್ನು ಮಾಡ್ತಾರೆ. ಸೊ ಹಾಗಾಗಿ ಆ ವಿಡಿಯೋ ಈ ವಿಡಿಯೋ ಎಲ್ಲ ಒಟ್ಟಿಗೆ ಸೇರಿಸಿ ಉಪವಾಸ ಹಬ್ಬದಿಂದ ಚಾಮುಂಡೇಶ್ವರಿ ಹಬ್ಬದವರೆಗೂ ವಿಡಿಯೋ ಹಾಕ್ಬಿಡೋಣ ಅಂತ ಇವತ್ತು ಎಡಿಟ್ ಮಾಡೋದಕ್ಕೆ ಅಂತ ಕೂತ್ಕೊಂಡೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಜಾಸ್ತಿ ಯಾವ ವೀಡಿಯೋದಲ್ಲೂ ಅಳಲ್ಲ, ಯಾವಾಗಲೂ ನಗ್ನಾಗ್ತಾ ಇರ್ತೀನಿ. ನೀವು ಡೈಲಿ ವ್ಲಾಗ್ಸ್ ಅಥವಾ ನಾನು ಯಾವುದಾದ್ರೂ ಫಂಕ್ಷನ್ಗೆ ಹೋಗಿರೋ ವೀಡಿಯೋದಲ್ಲಿ ನೋಡಿರ್ತೀರ. ನಾನು ಹೊರಗಡೆ ಮಾತಾಡೋದು ನಗ್ನಗ್ತಾನೆ ಮಾತಾಡ್ತಿರ್ತೀನಿ. ಬಟ್ ಅಪ್ಪನ ಬಗ್ಗೆ ನೆನಪು ಮಾಡಿಕೊಂಡಾಗ ಎಲ್ಲರಿಗೂ ಅಷ್ಟೇ ಅಲ್ವಾ, ನಮ್ಮ ಮನಸ್ಸಿಗೆ ತುಂಬ ಹತ್ತಿರ ಆದವ್ರು ಹೋಗಿಬಿಟ್ರೆ ಅವ್ರು ನೆನಪು ಮಾಡಿಕೊಂಡಾಗ ಅಳು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ನನಗಂತೂ ನನ್ನ ಪ್ರಪಂಚ ನಮ್ಮ ಅಪ್ಪನೇ ಆಗಿದ್ದರು. ಪ್ರತಿಯೊಂದನ್ನು ನಾವು ಎಲ್ಲದಕ್ಕೂ ಅವ್ರನ್ನೇ ಕೇಳ್ತಿದ್ವಿ. ಹಾಗಾಗಿ ಅವ್ರ ಪ್ಲೇಸ್ನ ಯಾರೂ ರೀಪ್ಲೇಸ್ ಮಾಡೋಕ್ಕಾಗೋದೇ ಇಲ್ಲ ಅಂತ ಮನಸ್ಸಿಗೆ ಅನ್ನಿಸ್ದಾಗ ತುಂಬ ನೋವಾಗುತ್ತೆ. ನೋಡಿ, ಬೆಳಿಗ್ಗೆ ಮಾಡಿದಾಗ ಇಷ್ಟು ತೆಳುವಾಗಿತ್ತು, ಮಧ್ಯಾಹ್ನದಷ್ಟರಲ್ಲಿ ಇಷ್ಟು ಗಟ್ಟಿಯಾಗಿದೆ. ಆ ಗಿಣ್ಣು ಹೇಗೆ ಅಂದರೆ ಬಿಸಿ ಬಿಸಿ ಇದ್ದಾಗ ತಿಂದರೂ ಚೆನ್ನಾಗಿರುತ್ತೆ, ಆರೋದ್ಮೇಲೆ ತಿಂದರೂ ಒಂಥರ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಗಟ್ಟಿ ಗಿಣ್ಣು ಇಷ್ಟ ಆಗುತ್ತೆ, ಕೆಲವರಿಗೆ ತೆಳುವಾಗಿದ್ರೆ ಇಷ್ಟ ಆಗುತ್ತೆ. ನಾವು 2 ಥರ ಕೂಡ ಆಗುತ್ತೆ ನಾವು ತಿನ್ನುವಷ್ಟರಲ್ಲಿ. ಸೊ ಹಾಗಾಗಿ ಗಿಣ್ಣು ನಾನು 2-3 ಥರ ಮಾಡ್ತೀನಿ. ತೋರಿಸಿದ್ದೀನಿ ಆಲ್ರೆಡಿ ನಾನು ಕಡಲೆಪುರಿ ಹಾಕಿ ಮಾಡೋದು ಮತ್ತು ಹಂಗೇ ಏನೂ ಹಾಕದೆ ಮಾಡೋದೆಲ್ಲ. ನೋಡಿ, ಇವತ್ತು ಊರಿನಲ್ಲಿ ಬಿಸಿಲು ಮಳೆ ಬಂತು. ಬಿಸಿಲು ಮಳೆ ಬಂದಾಗ ಕಾಮನ್ ಬಿಲ್ ಬಂತು. ಕಾಮನ್ ಬಿಲ್ಲನ್ನು ನಾವೆಲ್ಲೋ ಫೋಟೋಗಳಲ್ಲಿ ಅಥವಾ ಚಿತ್ರಗಳಲ್ಲಿ ನೋಡಿರ್ತೀವಿ. ಡೈರೆಕ್ಟಾಗಿ ನೋಡಿದಾಗ ನಾವು ದೊಡ್ಡವರಾಗಲಿ ಚಿಕ್ಕವರಾಗಲಿ ಪ್ರಕೃತಿ ವಿಸ್ಮಯಗಳನ್ನ ನೋಡಿದಾಗ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ನಾನು ನೋಡಿದೆ ಅಲ್ವಾ, ಹಾಗೆ ವಿಡಿಯೋ ಮಾಡಿಕೊಂಡೆ. ಕ್ಷಮಿಸಿ, ನಾನು ಅವತ್ತು ಅಳ್ತಿರೋದು ನೋಡಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಅಳಬೇಡಿ ಅಂತ. ಇಲ್ಲ, ನಾನು ಯಾವಾಗಲೂ ಸ್ಟ್ರಾಂಗಾಗಿ ಇರ್ತೀನಿ. ಬಟ್ ಅವತ್ತು ಸ್ವಲ್ಪ ನೋವಾಯ್ತು ಅಷ್ಟೇ. ನಡ್ರಿ ಒಳಗಡೆಗೆ. ಸಂಜೆ 6 ಗಂಟೆ ಮೇಲೆ ಈ ಕಾಮನ ಬಿಲ್ಲು ಬಂದಿರೋದು. 6 ಗಂಟೆ ಮೇಲೆ ಬಿಸಿಲು ಮಳೆ ಬಂದಿದ್ದು. ಮಕ್ಳಿಗಂತೂ ಇದನ್ನು ನೋಡಿ ತುಂಬ ಖುಷಿ ಆಯಿತು. ತೋಟದಲ್ಲಿ ನೋಡಿ ಎಷ್ಟೊಂದು ಕಳೆ ಬಂದಿದೆ ಅಂತ ಕಳೆ ಎಲ್ಲ ಕೀಳಿಸ್ತಾ ಇದ್ದೀನಿ. ಇವಾಗ ಎಷ್ಟು ಕಳೆ ಕೀಳಿಸಿದ್ರು ಮತ್ತೆ ಕಳೆ ಬರ್ತಾನೆ ಇರುತ್ತೆ. ನಾನು ಮೊದಲೆಲ್ಲ ಭಾನುವಾರ ಬಂತು ಅಂದರೆ ಸಾಕು ರಾಗಿ ರೊಟ್ಟಿಯನ್ನು ಮಾಡ್ತಿದ್ದೆ. ರಾಗಿ ರೊಟ್ಟಿಗೆ ಈರುಳ್ಳಿ, ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಎಲ್ಲವನ್ನು ಹಾಕಿ ರೊಟ್ಟಿ ಮಾಡಿ ಕೊಡ್ತಿದ್ದೆ ಮಕ್ಕಳಿಗೆ. ನನಗೂ ಕೂಡ ತುಂಬ ಇಷ್ಟ ಆಗೋದು. ಆದರೆ ಇತ್ತೀಚೆಗೆ ರಾಗಿ ರೊಟ್ಟಿ ಮಾಡೋದೇ ಬಿಟ್ಬಿಟ್ಟಿದ್ದೆ. ಆದರೆ ಇವತ್ತು ಮಾಡ್ತಿರೋದು ಬೆರಕೆ ರೊಟ್ಟಿ. ಭಾನುವಾರ ಬಂತಂದರೆ ಟೈಮ್ ಇರುತ್ತಲ್ವ, ಮಕ್ಕಳು ಕುತ್ಕೊಂಡು ತಿನ್ನೋಕ್ಕೂ ಟೈಮ್ ಇರುತ್ತೆ, ನಮಗೆ ಮಾಡ್ಕೊಡೋಕ್ಕೂ ಟೈಮ್ ಇರುತ್ತೆ. ಹಾಗಾಗಿ ಭಾನುವಾರ ನಾನು ರಾಗಿ ರೊಟ್ಟಿ ಮಾಡೋದು ಅಂತ ಫಿಕ್ಸ್ ಆಗಿದ್ದೆ. ತುಂಬ ದಿನ ಆದಮೇಲೆ ನಾನು ನುಗ್ಗೆ ಸೊಪ್ಪು ಹಾಕಿ, ಈರುಳ್ಳಿ ಹಾಕಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಿರೋದು. ಬೇಕಂದರೆ ಕ್ಯಾರೆಟ್ ತುರಿ ಕೂಡ ಹಾಕೋಬಹುದು.
ಒಂದೊಂದು ಸಲ ತಟ್ಟ ರೊಟ್ಟಿ ಮಾಡಿದ್ರೆ ಒಂದೊಂದು ಸಲ ಬಳಿಯೋ ರೊಟ್ಟಿ ಮಾಡ್ತೀನಿ. ಲಿಟ್ ಕ್ಲೋಸ್ ಆದಮೇಲೆ ನೋಡಿ ನಾನು ಹಾಯ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದ್ರೆ ಇವತ್ತು ಬೆಣ್ಣೆ ರೊಟ್ಟಿ ಮಾಡ್ಕೊತಾ ಇರೋದು. ಈ ಸಲ ಇವರು ಹಾಲು ಸರಿಗೆ ತಂದಿರಲಿಲ್ಲ, ಹಾಗಾಗಿ ಕೆನೆ ಜಾಸ್ತಿ ಇರಲಿಲ್ಲ. ತುಂಬ ದಿನ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ಇದ್ದಂಗೆ ನಾನು ಬೆಣ್ಣೆ ಮಾಡಿಕೊಂಡೆ. ಸೊ ಬೆಣ್ಣೆ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೇಗೆ ತುಪ್ಪ ಮಾಡ್ಕೊಳ್ಳೋದು, ಅದನ್ನು ಏನಕ್ಕಾದರೂ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ರೊಟ್ಟಿಗೆ ಹಾಕ್ತಾಯಿದ್ದೀನಿ. ತುಪ್ಪದ ಬದಲು ಬೆಣ್ಣೆ ಹಾಕ್ತಾಯಿದ್ದೀನಿ. ಈ ಥರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಈ ಥರ ರಾಗಿ ರೊಟ್ಟಿ ತಿನ್ನೋದಕ್ಕಂತೂ ನೀವು ಭಾನುವಾರನೇ ಆಯ್ಕೆ ಮಾಡ್ಕೊಳ್ಳಿ. ಮನೇಲಿ ಎಲ್ಲರೂ ಇರ್ತೀವಲ್ವ, ಸುಟ್ಕೊಂಡು ಕುತ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಬೆಣ್ಣೆ ಹೆಂಗೆ ಚಿರ ಅಂತ ಬೇಯ್ತಾ ಇದೆ ಅಂತ. ನುಗ್ಗೆ ಸೊಪ್ಪು ಸಾಂಬಾರ್ಗೆ ಹಾಕ್ಕೊಟ್ರೆ ಮಕ್ಕಳು ತಿನ್ನೋದಕ್ಕೆ ಅಷ್ಟು ಇಷ್ಟಪಡಲ್ಲ, ಬಟ್ ಈ ಥರ ರೊಟ್ಟಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನಮಗೂ ಕೂಡ ಇಷ್ಟ ಆಗುತ್ತೆ. ನುಗ್ಗೆ ಸೊಪ್ಪಲ್ಲಿ ರೋಗ ನಿರೋಧಕ ಶಕ್ತಿ ಇದೆ, ಮತ್ತು ಕೂದಲು ಉದುರೋದಕ್ಕೆ ಹೆಲ್ಪ್ ಆಗುತ್ತೆ, ಸಣ್ಣ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಜೊತೆಗೆ ಶುಗರ್ ಇರೋರಿಗಂತೂ ತುಂಬ ಒಳ್ಳೆಯದಂತ ಹೇಳ್ತಾರೆ. ಹಾಗಾಗಿ ಅಟ್ಲೀಸ್ಟ್ ವಾರಕ್ಕೊಂದು ಸಲ ಆದರೂ ನುಗ್ಗೆ ಸೊಪ್ಪನ್ನು ಬಳಸಿ ಮನೆಯಲ್ಲಿ. ಈ ಥರ ರೊಟ್ಟಿಗೆ ಹುರುಳಿಕಾಯಿ ಚಟ್ನಿ ಅಥವಾ ಕಡಲೆಕಾಯಿ ಬೀಜದ ಚಟ್ನಿ ಚೆನ್ನಾಗಿರುತ್ತೆ. ಆದರೆ ನಾನು ಮಾಡಿರೋದು ನೋಡಿ ನೆನ್ನೆ ಸಾಂಬಾರಿಗೆ ರೊಟ್ಟಿ ಮಾಡಿರೋದು ಇವತ್ತು. ಶಾರು ಸ್ಕೂಲ್ನಲ್ಲಿ ಇವತ್ತು ಫ್ರೆಷರ್ಸ್ ಡೇ ಇದೆ. ಸೊ ಅವಳು ಹೊಸ ಡ್ರೆಸ್ ಹಾಕ್ಕೊಂಡಿದ್ಲು, ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು. ಅಮ್ಮ ಒಂದೆರಡು ಫೋಟೋ ತೊಗೊಳಮ್ಮ ಅಂದು ನಾನು ಒಂದೆರಡು ವೀಡಿಯೋ ಕೂಡ ಮಾಡಿಕೊಂಡೆ. ಇಷ್ಟ ಆಯ್ತಾ ಡ್ರೆಸ್ಸು? ತಿರುಗು ಚಿನ್ನಮ್ಮ. ಫೈನ್. ಇಲ್ಲಂತ ಬಿಟ್ರೆ ಹೋಯ್ ಹೋಯ್ ಹೋಯ್. ಇನ್ನೊಂದೆರಡು ಕರು ಇತ್ತಲ್ಲ ಇಲ್ಲಿ, ಅಲ್ಲೊಂದಿದೆ. ನೀನೇ ಬೇಕು. ಮಿಂಚು, ನೀನು ಊಟ ಇಸ್ಕೊಂಡು ಹೋಗಕ್ಕೆ ಬಂದಿಲ್ಲ ಇವತ್ತು. ಊಟ ಇಸ್ಕೊಂಡು ಹೋಗಕ್ಕೆ ಬಂದಿಲ್ಲ, ಕೇಳಿಸ್ತಿಲ್ವಾ? ಊಟ ಇಸ್ಕೊಂಡು ಹೋಗಕ್ಕೆ ಬರ್ಲಿಲ್ವಲ್ಲ ಅಕ್ಕಂಗೆ ಅಂದೆ. ಹಾಂ ಸರಿ, ಬಾಯ್. ನಾನು ಒಂದು ವಾರದವರೆಗಿನ ವಿಡಿಯೋ ಒಟ್ಟಿಗೆ ಒಂದೇ ದಿನ ಹಾಕಿದ್ದೀನಿ, ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. ಇವತ್ತು ಊರಲ್ಲಿ ಚಾಮುಂಡೇಶ್ವರಿ ವರ್ಧಂತಿ ಪ್ರಯುಕ್ತ ಪ್ರತಿ ವರ್ಷ ಚಾಮುಂಡೇಶ್ವರಿ ಹಬ್ಬ ಅಂತ ಮಾಡ್ತೀವಿ. ಎಲ್ಲರೂ ಮಾರಿಗುಡಿ ಹತ್ರ ಒಟ್ಟಿಗೆ ಸೇರಿ ಆರತಿಯನ್ನು ತಂದು ಅಲ್ಲಿಂದ ಎಲ್ಲರೂ ಒಟ್ಟಿಗೆ ಬರ್ತಿದ್ವಿ ಇಷ್ಟು ವರ್ಷ. ಆದರೆ ಈ ವರ್ಷ ಅಂತೂ ಅವ್ರವ್ರಿಗೆ ಯಾವ್ಯಾವ ಟೈಮಿಂಗ್ಸ್ ಆಗುತ್ತೆ ಆ ಟೈಮಿಂಗ್ಸಲ್ಲಿ ಬಂದಿದ್ದಾರೆ. ಬೆಳಿಗ್ಗೆ ಚಾಮುಂಡೇಶ್ವರಿ ತಾಯಿಗೆ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಹೋಗಿರಲಿಲ್ಲ. ಸುಮ್ಮಿ, ನನ್ನ ಫ್ರೆಂಡ್ ಸುಮ್ಮಿ ವಿಡಿಯೋ ಮಾಡಿಕೊಟ್ಟಿದ್ದು. ಈ ವಿಡಿಯೋ ಕೂಡ ಅವರೇ ಮಾಡಿಕೊಟ್ಟಿರೋದು. ಅಂದರೆ ಇವಾಗ ಪೂಜೆ ಕೂತಿದ್ದಾರಲ್ವ, ಎಲ್ಲರೂ ಆರತಿ ಇಟ್ಕೊಂಡು ಈ ವಿಡಿಯೋ ಕೂಡ ಅವರೇ ಮಾಡಿಕೊಟ್ಟಿದ್ದು. ನಮ್ಮೂರು ಚಿಕ್ಕ ಊರಾಗಿರೋದ್ರಿಂದ ಆರತಿ ತಟ್ಟೆಗಳೇನು ತುಂಬ ಇಲ್ಲ, ಸ್ವಲ್ಪನೇ ಇರೋದು. ನಾನು ತುಂಬ ಸಲ ಈಶ್ವರನ ದೇವಸ್ಥಾನನ ತೋರಿಸಿದ್ದೀನಿ, ಗಣಪತಿ ವಿಗ್ರಹ ಕೂಡ ಇದೆ ಅಂತ. ಆದರೆ ಇವತ್ತಿನ ಅಲಂಕಾರ ಹೇಗಿತ್ತು ಅಂತ ನಿಮಗೆಲ್ಲ ಗೊತ್ತಾಗಬೇಕಲ್ವ, ಅದಕ್ಕೆ ಇವತ್ತು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಮರಡಿಲಿಂಗೇಶ್ವರ ಅಂತ ಈ ದೇವರ ಹೆಸರು, ನಮ್ಮ ಅಪ್ಪನ ಮನೆ ದೇವರು. ಕೆಲವು ವರ್ಷಗಳ ಹಿಂದೆ ಚಾಮುಂಡೇಶ್ವರಿ ತಾಯಿ ವಿಗ್ರಹ ಮತ್ತು ಗಣಪತಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದು. ಹೊರಗಡೆ ಎಲ್ಲರೂ ಕೂತಿದ್ರಲ್ವ, ಎಲ್ಲರದ್ದು ಪೂಜೆ ಎಲ್ಲ ಮುಗಿಸಿ ಅಲ್ಲೇ ಕಾಯಿ ಕಿಚ್ಚಿ ಬಾಳೆಹಣ್ಣು ಮುರಿದು ಎಲ್ಲ ಮಾಡಿದ ಮೇಲೆ ಒಳಗಡೆ ತಂದು ಆರತಿಯನ್ನು ಮಾಡ್ಕೋತಾ ಇದ್ದಾರೆ ದೇವರಿಗೆ. ಇವತ್ತು ನಾನು ಲಾಂಗ್ ವಿಡಿಯೋ ಮಾಡುವಂಥ ಪ್ಲ್ಯಾನ್ ಏನು ಇರಲಿಲ್ಲ, ವಿಡಿಯೋ ಏನು ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇರಲಿ ಒಂದು ಶಾರ್ಟ್ ವಿಡಿಯೋ ಮಾಡ್ಕೊಳ್ಳೋಣ ಇನ್ಸ್ಟಾಗ್ರಾಮ್ಗೆ ಅಂತ ವಿಡಿಯೋ ಮಾಡ್ಕೊಂಡಿದ್ದು. ಹಾಗಾಗಿ ಈ ಥರ ಇದೆ. ಸರಿ ಕಾಣಿಸ್ತೀವಿ ಏನೋ ಗೊತ್ತಿಲ್ಲ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ತಂಬಿಟ್ಟು ಮಾಡ್ಕೊಂಡು ಬರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಜೋಡಿ ತಂಬಿಟ್ಟೆ ಮಾಡ್ತಾರೆ. ಹೂವಿನ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿರ್ತಾರೆ ತಂಬಿಟ್ಟುಗಳಿಗೆ. ಈ ವರ್ಷ ಅಂತೂ ಚಾಮುಂಡೇಶ್ವರಿ ತಾಯಿಗೆ ಎಲ್ಲ ಕಡೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮೈಸೂರಿನಲ್ಲಿ, ನಮ್ಮ ಶ್ರೀರಂಗಪಟ್ಟಣದಲ್ಲಿ ಎಲ್ಲ ಕಡೆ ಮಾಡಿಸಿದ್ರು. ಮತ್ತು ಎಲ್ಲ ಕಡೆ ಪ್ರಸಾದ ಕೂಡ ಮಾಡಿಸಿದ್ರು. ಶ್ರೀರಂಗಪಟ್ಟಣದಲ್ಲಂತೂ ಹೆಜ್ಜೆ ಹೆಜ್ಜೆಗೂ ಪ್ರಸಾದ ಕೊಡ್ತಿದ್ರಂತೆ, ಹೋಗಿದ್ದವ್ರು ಹೇಳಿದ್ರು. ಇದು ಉದ್ಭವ ಮೂರ್ತಿಗಳು, ನಮ್ಮ ಶಿವಲಿಂಗಗಳು. ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಆರತಿ ತಟ್ಟೆಗಳನ್ನ ಒಂದು ಕಡೆ ಇಟ್ಟು ಪ್ರಸಾದ ಈಸ್ಕೊಂಡು ತಿಂತಾ ಇದ್ದಾರೆ. ಊರಲ್ಲಿ ಯುವಕರು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಊರಿನವ್ರಿಗೆಲ್ಲ ಅಂತ ಪ್ರಸಾದ ಮಾಡಿಸಿದ್ದು. ತುಂಬ ಚೆನ್ನಾಗಿ ಮಾಡಿಸಿದ್ರು. ನಾವು ಅಲ್ಲಿ ಕುತ್ಕೊಂಡು ತಿನ್ನೋದು ಬೇಡ ಅಂತ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ. ನೋಡಿ, ಬಾತು, ಚಟ್ನಿ, ಲಾಡು ಮತ್ತು ಕೇಸರಿ ಬಾತ್ ಮಾಡಿಸಿದ್ದಾರೆ.
ನಾನು ಆರತಿ ತೊಗೊಂಡು ಹೋಗಿರಲಿಲ್ಲ, ಅದೇ ನಮ್ಮ ದೊಡ್ಡತ್ತೆ ಮಗ ತೀರೋಗಿದ್ದಾರಲ್ವ. ಸೊ ಒಂದು ವರ್ಷ ಆಗೋವರೆಗೂ ಏನೂ ವಿಶೇಷವಾದ ಪೂಜೆಗಳು ಮಾಡಿಸ್ಬಾರ್ದು ಅಂತ ಹೇಳ್ತಾರಲ್ವ. ಹಾಗಾಗಿ ನಾನು ಆರತಿನ ಮಾಡಿಲ್ಲ ಈ ಸಲ. ಆರತಿ ಏನಾದರೂ ತೊಗೊಂಡೋಗಿದ್ರೆ ನಾನು ಕೂಡ ಸೀರೆ ಹಾಕ್ಕೊಂಡು ಹೋಗ್ತಿದ್ದೆ. ಆರತಿ ತೊಗೊಂಡು ಹೋಗಿಲ್ವಲ್ವ, ಹಿಂಗೆ ಹೋಗಿ ಹಿಂಗೆ ಬರೋದಲ್ವ ಅಂತ ಡ್ರೆಸ್ನೇ ಹಾಕ್ಕೊಂಡು ಹೋದೆ. ಚೆನ್ನಾಗಿದೆಯಾ ಬಾತು? ನಮ್ಮ ತಟ್ಟೆ ಕಾಯ್ತಾ ಇದೆ. ದೇವಸ್ಥಾನದಿಂದ ಬಂದು ಇವ್ರ ಮನೆಗೆ ಬಂದು ಇಲ್ಲೇ ಕುತ್ಕೊಂಡು ತಿಂತಾ ಇದ್ದೀನಿ. ಇವ್ರ ಮನೆಯಿಂದ ನಮ್ಮ ಮನೆಗೆ ಹೋದ್ಮೇಲೆ ಸಂಜೆ ಮೇಲೆ ಪ್ರಸಾದ ಮಿಕ್ಕಿದೆ ಅಂತ ಒಂದಷ್ಟು ಪ್ರಸಾದವನ್ನು ತಂದರು ನಮ್ಮ ಯಜಮಾನ್ರು. ಸೊ ಅಷ್ಟೊಂದು ನಾವೆಲ್ಲ ತಿನ್ನೋಕ್ಕಾಗುತ್ತೆ. ನಮ್ಮ ಅತ್ತೆ ಮಾವಂಗೆ ಸ್ವಲ್ಪ ಕೊಟ್ಟು ಟ್ಯೂಷನ್ ಮಕ್ಕಳಿಗೆಲ್ಲ ಹಾಕ್ಕೊಟ್ಟೆ. ಚೆನ್ನಾಗೈತೇನ್ರು? ನಮ್ಮ ಮನೆಯದಲ್ಲ, ದೇವಸ್ಥಾನದ್ದು. ಗುಂಡು ಚೆನ್ನಾಗೈತಾ? ಕೇಸರಿ ಬಾತ್ ಚೆನ್ನಾಯ್ತಾ? ಬಾತ್ ಚೆನ್ನಾಗೈತಾ? ಅನ್ನನೂ ಚೆನ್ನಾಗೈತಾ? ಗುಡ್. ನೀಟ ತಿನ್ಕೊಳ್ಳಿ, ಖಾಲಿ ಮಾಡಬೇಕಲ್ಲ. ಬರತ್ ನಿಂಗೆ ಬೇಡವನ? ಯಾಕೆ? ಮಾಡಾಯಿತು, ಅವನಾಗಲೇ ತಿಂದಾಯಿತು. ಬಾತ್ ಸ್ವಲ್ಪನೇ ಇರೋದು, ಎಷ್ಟಾಗುತ್ತೆ ಚೆನ್ನಾಗೈತಾ ಬಾತು? ಹಾಕ್ಕೊಡ್ತೀನಿ. ಮಕ್ಳಿಗೆಲ್ಲ ಜೊತೆಲಿ ಕುತ್ಕೊಂಡು ತಿನ್ನೋದು ಇಷ್ಟ ಆಗುತ್ತೆ ಅಂತ ಹೇಳಿ ನಾನೇ ಹಾಕ್ಕೊಟ್ಟೆ. ಅದು ಅವ್ರು ಹೋದ್ಮೇಲೆ ಎಷ್ಟು ಚೆಲ್ಲಿರ್ತಾರೆ ಅದೆಲ್ಲ ಗುಡಿಸೋದ್ರ ಜೊತೆಗೆ ಈ ಕೆಲಸ ಒಂದು ಎಕ್ಸ್ಟ್ರಾ ಆಯಿತು. ಶಾರು ಇವಾಗ SSLC ಅಲ್ವಾ, ಹಾಗಾಗಿ ನಾನು ಹಾಲ್ನಲ್ಲಿ ಟ್ಯೂಷನ್ ಮಾಡ್ತಿದ್ರೆ ಅವಳು ರೂಮ್ನಲ್ಲಿ ಕುತ್ಕೊಂಡು ಓದ್ಕೊತಿರ್ತಾಳೆ. ಅವ್ಳಿಗೆ ಟೆಸ್ಟ್ ಇದೆ ಇವಾಗ. ನಾನು 2ನೇ ಆಷಾಢ ಶುಕ್ರವಾರದಲ್ಲಿ ದೇವ್ರ ಅಲಂಕಾರ ಹೇಗಿತ್ತಂತ ತೋರಿಸಿದೆ ಅಲ್ವಾ. ಇದು ನಮ್ಮೂರಿನ ದೇವ್ರ ಅಲಂಕಾರ, ಇವತ್ತಿಂದು ಚಾಮುಂಡೇಶ್ವರಿ ವರ್ಧಂತಿದು. ಈ ದಿನ ಶ್ರೀರಂಗಪಟ್ಟಣದಲ್ಲಿ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ನೋಡಿ. ಭಕ್ಷ್ಯ ಭೋಜ್ಯಗಳ ಅಲಂಕಾರ, ವಿಧ ವಿಧವಾದ ತಿನಿಸುಗಳಿಂದ ಅಲಂಕಾರ ಮಾಡಿದರೆ ತುಂಬ ಚೆನ್ನಾಗಿದೆ. ಇದು 4ನೇ ಶುಕ್ರವಾರದ ಆಷಾಢ ಶುಕ್ರವಾರದ ಅಲಂಕಾರ. ಡ್ರ್ಯಾಗನ್ ಫ್ರೂಟಿಂದ ಮಾಡಿದ್ದಾರೆ. ದೇವರಂತೂ ಎದ್ದು ಬರೋ ಹಾಗೆ ಕಾಣಿಸ್ತಿದ್ದಾರೆ. ಎಷ್ಟು ನೋಡಿದ್ರೂ ನೋಡಬೇಕು ಅನ್ನುವಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ. ಉತ್ಸವ ಮೂರ್ತಿಯನ್ನು ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇವತ್ತು ರಾತ್ರಿ ಊರೆಲ್ಲ ಮೆರವಣಿಗೆ ಕೂಡ ಮಾಡಿದ್ದಾರೆ.